ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನನ್ನ ಹಸಿರು ಮನೆ ಬ್ಲಾಗ್ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತೊಂದು ಸಿಂಪಲ್ ಆಗಿರುವಂಥ ಫ್ರಾನ್ಸ್ ಮತ್ತು ಎಗ್ ಹಾಕಿ ಫ್ರೈ ಮಾಡುವ ಸುಕ್ಕ ಅಥವಾ ಬುರ್ಜಿ ಏನು ಬೇಕಿದ್ರೂ ಅನ್ಬೋದು. ಅಷ್ಟೇ ಚೆನ್ನಾಗಿರುವಂತಹ ಈ ಎಗ್ ಮತ್ತು ಫ್ರಾನ್ಸ್ ಸುಕ್ಕ ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನಾನು 250 ಗ್ರಾಮ್ ಆಗುವಷ್ಟು ಫ್ರಾನ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಚಮಚ ಉಪ್ಪು, ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ, ಇವೆರಡನ್ನು ಮಿಕ್ಸ್ ಮಾಡಿ ಇಟ್ಕೊಳ್ಳುವ. ಚೆನ್ನಾಗಿ ಉಪ್ಪು ಹಿಡಿಬೇಕು ಅದಕ್ಕೆ. ನಂತರ ಇಲ್ಲಿ ನಾನು 4 ಎಗ್ಗು, 1 ಟೊಮೆಟೊ ಮತ್ತು 1 ಈರುಳ್ಳಿ ತೊಗೊಂಡಿದ್ದೀನಿ. ಒಲೆ ಮೇಲೆ ಒಂದು ತವ ಇಟ್ಕೊಳ್ಳುವ. ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ ಮತ್ತು ಟೊಮೆಟೊನ ಸೇರಿಸ್ಕೊಳ್ಳುವ. ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೇನೆ ನಾನು ಒಂದು ಅರ್ಧ ಚಮಚ ಆಗುವಷ್ಟು ಉಪ್ಪು, ಜಾಸ್ತಿ ಬೇಡ, ಯಾಕೆಂದರೆ ನಾವು ಇಲ್ಲಿ ಫ್ರಾನ್ಸಿಗೆ ಉಪ್ಪು ಹಾಕಿ ಇಟ್ಕೊಂಡಿದ್ದೀವಲ್ಲ, ಅದಕ್ಕೋಸ್ಕರ ಸ್ವಲ್ಪನೇ ಸಾಕು. ಈರುಳ್ಳಿ ಮತ್ತು ಟೊಮೆಟೊ ಮೆತ್ತಗಾಗೋದಕ್ಕೆ ಹಾಕ್ತಾಯಿದ್ದೀನಿ ಇಲ್ಲಿ ನಾನು. ಒಂದು ಕಾಲು ಚಮಚ ಆಗುವಷ್ಟು ಅರಿಶಿನ ಪುಡಿ, ಒಂದು ಅರ್ಧ ಚಮಚ ಖಾರದ ಪುಡಿ, ಒಂದು ಕಾಲು ಚಮಚ ಮಟನ್ ಮಸಾಲ ಪುಡಿ, ಒಂದು ಕಾಲು ಚಮಚ ಚಿಕನ್ ಮಸಾಲ ಪುಡಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಇದನ್ನು ನೋಡಿ, ಇದು ಚೆನ್ನಾಗಿ ಮೆತ್ತಗಾಗಬೇಕಿದು. ಅದಕ್ಕೋಸ್ಕರ ಒಂದು 2 ನಿಮಿಷ ಮುಚ್ಚಿಟ್ಕೊಂಡು ಕೂಡ ಬೇಯಿಸ್ಕೊತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ ಇದು. ಈಗ ಇದಕ್ಕೆ ನಾನು ಫ್ರಾನ್ಸನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾವು ನಮ್ಮ ಕುಂದಾಪುರ ಭಾಷೆಯಲ್ಲಿ ಚಟ್ಲಿ ಅಂತೀವಿ. ನೋಡಿ, ಇದು ಕೂಡ ಒಂದು 5 ನಿಮಿಷ ನಾನು ಮುಚ್ಚಿಟ್ಕೊಂಡೇ ಬೇಯಿಸ್ಕೊತಿದ್ದೀನಿ. ಯಾಕಂದರೆ ಚಟ್ಲಿ ಇದ್ವಲ್ಲ, ಚೆನ್ನಾಗಿ ಬೇಯಬೇಕಿದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈಗ ನಾನು ಮೊಟ್ಟೆ ಸೇರಿಸ್ಕೊತಾ ಇದ್ದೀನಿ. ಮೊಟ್ಟೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು. ಮಿಕ್ಸ್ ಮಾಡಿದ್ದೀನಿ. ನನಗೆ ಸ್ವಲ್ಪ ಖಾರ ಕಮ್ಮಿ ಅನ್ನಿಸ್ತು, ಮತ್ತು ಒಂದು ಅರ್ಧ ಚಮಚ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡು ಬಿಡುವ. ನೋಡಿ, ತುಂಬಾ ಟೇಸ್ಟಿಯಾಗಿರುವಂತಹ ಫ್ರಾನ್ಸ್ ಎಗ್ ಸುಕ್ಕ ರೆಡಿಯಾಗಿದೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಒಂದು ಸರಿ ನೀವು ಟ್ರೈ ಮಾಡಿ. ತುಂಬಾ ಈಸಿ ಮತ್ತು ಇದನ್ನು ಮಾಡೋದಕ್ಕೂ. ನೋಡಿ, ಒಂದು ಸರಿ ನೀವು ಟ್ರೈ ಮಾಡಿ. ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಬಾಯ್.